ನಿರ್ಮಾಣ ಸಹಕಾರ ಸಂಘ ನಿಮಿತ್ತ ಕಲಬುರಗಿ ಈ ಸಂಘದ ಆಡಳಿತ ಮಂಡಳಿ 17 ನಿರ್ದೇಶಕರ ಆಯ್ಕೆ ಚುನಾವಣೆ ಇಂದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಗೆ ಜರುಗಿ ಇದೀಗ ತಾನೇ ಚುನಾವಣಾಧಿಕಾರಿಗಳಿರ್ತಕ್ಕಂಥ BN ಪಾಟೀಲರವರು ಎಲ್ಲ ಘೋಷಿತ ಅಭ್ಯರ್ಥಿಗಳ ಒಂದು ಪ್ರಶಸ್ತಿ ಪತ್ರವನ್ನು ನೀಡಿ ಒಂದು ಸನ್ಮಾನಿಸಿದರು. ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇರೋದು ಏನೆಂದರೆ, ಈ ಸಂಘದ ಸರ್ವ ಸದಸ್ಯರು ಇಟ್ಟಿರ್ತಕ್ಕಂಥ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ನಂಬಿಕೆಯ ದ್ಯೋತಕವಾಗಿ ಜಯ ಬಂದಿದೆ. ನನ್ನ ಪ್ಯಾನಲ್ನಲ್ಲಿ ಸ್ಪರ್ಧಿಸಿರ್ತಕ್ಕಂಥ ಎಲ್ಲ 17 ಜನರಲ್ಲಿ ನಾವು 10 ಜನ ಆಯ್ಕೆಯಾಗಿದ್ದೇವೆ. ಸಂಪೂರ್ಣ ಏನದೊಂದು ವಿಶ್ವಾಸವಿಟ್ಟು ನಮ್ಮ ಪ್ಯಾನಲ್ಗೆ 4ನೇ ಬಾರಿಗೆ ಏನದಂದ್ರೆ ಮತ ನೀಡಿ ಅಮೂಲ್ಯವಾದ ಮತವನ್ನು ನೀಡಿ ನಮಗೆ ಆರಿಸಿ ತಂದು ಕೊಟ್ಟಿದ್ರಿ. ಎಲ್ಲರಿಗೂ ನನ್ನ ಪ್ಯಾನಲ್ ವತಿಯಿಂದ ಏನದಂದ್ರೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಶ್ರಮಿಸಿರ್ತಕ್ಕಂಥ ಕಲಬುರಗಿ ಜಿಲ್ಲೆ ಹಲವಾರು ಸಂಘಟನೆಗಳು, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಸಂಘಟನೆ ಇರ್ಬೋದು, ಹೈಸ್ಕೂಲ್ ಸಂಘಟನೆ ಇರ್ಬೋದು, ನೌಕರ ಸಂಘದ ಹಲವಾರು ತಾಲೂಕು ಪದಾಧಿಕಾರಿಗಳಿರ್ಬೋದು, ಮತ್ತು ಮೈನಾರಿಟಿ ಅಸೋಸಿಯೇಷನ್ದವ್ರನ್ನೂ ಇರ್ಬೋದು, ಎಸ್ ಟಿ ಅಸೋಸಿಯೇಷನ್ನು ಇರ್ಬೋದು. ಸೊ ಒಟ್ಟಾರೆ ಈ ನನ್ನ ಪ್ಯಾನಲ್ಗೆ ಏನು ಜಯ ಬಂದಿರೋದು ಇದು ನನ್ನ ಮತ್ತು ನಿರ್ದೇಶಕ ಜಯ ಅಲ್ಲ, ಸರ್ವ ಸದಸ್ಯರ ಮತ್ತು ಏನದ ಶ್ರಮ ವಹಿಸಿ ಏನು ಕೆಲಸ ಮಾಡಿದರು ಇದೆಲ್ಲ ತಮ್ಮ ಜಯ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನೆಲ್ಲ ಸರ್ವ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಒಂದು ನಂಬಿಕೆ ಇಟ್ಟು ನಮಗೇನು ಜಯ ತಂದು ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ನಾವೇನದ ಈ ಸಂಘ ಉಳಿಸಿ ಮತ್ತು ಬೆಳೆಸೋದಕ್ಕಾಗಿ ಪ್ರಾಮಾಣಿಕತೆಯಿಂದ ಮತ್ತು ಬದ್ಧತೆಯಿಂದ ಎಲ್ಲಿಯೂ ನಾವೇನದಂದರೆ ಯಾವುದೇ ರೀತಿಯಿಂದ ಮೋಸ ವಂಚನೆ ಯಾವುದಕ್ಕೂ ನಾನು ಆಸ್ಪದ ಕೊಡೋದಿಲ್ಲ. ನಾನು ಏನಾದರೂ ಸಂಘ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೀನಿ, ಸರ್ವ ಸದಸ್ಯರಿಗೋಸ್ಕರ ಕೆಲಸ ಮಾಡ್ತೀನಿ. ಪ್ರಾಪರ್ಟಿ ಏನವ ಅವೆಲ್ಲ ರಕ್ಷಣೆ ಮಾಡೋಕ್ಕೆ ಈ ಸಂದರ್ಭದಲ್ಲಿ ಸರ್ವ ಸದಸ್ಯರ ಗಮನಕ್ಕೆ ತರ್ತಾ ಇದ್ದೇನೆ. ಈಗ ಹಿಂದೆ ಆಗಿರುವ 15 ವರ್ಷದಲ್ಲಿ ಆಗಿರುವಂಥ ಈ ಪ್ರಾಪರ್ಟಿ ಲ್ಯಾಂಡ್ ಪ್ರಾಬ್ಲಮ್ ಆಗಿದೆ, ಹಲವಾರು ಸಮಸ್ಯೆಗಳಾಗಿವೆ. ಹಿಂದಿನ ಅವಧಿಯಲ್ಲಿ ನಾವು ನೋಡ್ತಾ ಇದ್ದೆವು. ನನ್ನ ವಾರ್ಷಿಕ ಮಹಾಸಭೆಯಲ್ಲಿ ನಾನು ಎಲ್ಲ ವಿಷಯ 42 GB 43 44 45 46 47 48 49 50 51 ಕಳೆದ 12 ದಿನಗಳ ನೇತೃತ್ವದಲ್ಲಿ ಸೇರಿವೆ. ಎಲ್ಲ ಮಾಹಿತಿಗಳನ್ನು ಸರ್ವಸದ ಗಮನಕ್ಕೆ ನಾನು ಕೈಪಿಡಿಯಲ್ಲಿ ಮುದ್ರಿಸಿ ನೀಡಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಾದರೂ ಸಹಿತ ಸಂಘದ ಏಕೈಕ ನನ್ನ ಉದ್ದೇಶ ಏನಂತಂದ್ರೆ ನೌಕರಿಗೆ ಒಳ್ಳೆಯದಾಗಬೇಕು, ಈ ಸಂಘ ಬೆಳಿಬೇಕು. ಸಂಘದ ಸದಸ್ಯರಿಗೆ ಏನಂತಂದರೆ ನಿವೇಶನ ರಹಿತ ಸದಸ್ಯರಿಗೆ ಕೇವಲ 6 ತಿಂಗಳಲ್ಲಿ ನಾವು ಹೊಸ ಬಡಾವಣೆ ಈಗಾಗಲೇ ನೋಡಿದ್ದೆವು, ನಾವು ಗುರುತಿಸಿದ್ದೆವು. ಆ ಬಡಾವಣೆ ಅಭಿವೃದ್ಧಿ ಪಡಿಸ್ತೇವೆ ಮತ್ತು ಎಲ್ಲ ಸರ್ವ ಸದಸ್ಯರಿಗೆ ಏನದ ನಿವೇಶನ ಕೊಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ತಿಳ್ಕೊಂಡು ನಾನು ಹೇಳೋಕ್ಕೆ ಇಚ್ಛೆ ಪಡಿಸ್ತೇನೆ. ವಿರೋಧಿಗಳು ಅವ್ರದ್ದೇನು ವಿರೋಧಿಗಳು ಏನು ಷಡ್ಯಂತ್ರ ಮಾಡಿದರು, ಈ ಚುನಾವಣೆನೇ ಮಾಡಬಾರ್ದು, ಚುನಾವಣೆನೇ ಜರುಗಬಾರ್ದು, ಮುನ್ನಳ್ಳಿಯವ್ರ ಪೆನಲ್ ಏನದ ಹಿನ್ನಡೆ ಆಗಬೇಕು, ಸಾಕಷ್ಟು ಏನದಂದ್ರೆ ನಮಗೆ ಅಪಪ್ರಚಾರ ಟೀಕೆ ಟಿಪ್ಪಣಿ ಮಾಡಿದ್ರು. ಆದರೂ ಸಹಿತ ಮತ ಬಾಂಧವರು ಯಾವುದೋ ಟೀಕೆ ಟಿಪ್ಪಣಿಗಳಿಗೆ ಏನದಂದ್ರೆ ಒಂದು ಕಿವಿಗೊಡದೆ ಮತ್ತೊಮ್ಮೆ ಪ್ರಚಂಡ ಬಹುಮತ ನೀಡಿದ್ದಕ್ಕಾಗಿ ನಾನು ಎಲ್ಲರಿಗೂ ವಂದನೆ ಸಲ್ಲಿಸ್ತೀನಿ. ಜೈ ಹಿಂದ್.